ನಮಸ್ಕಾರ ಎಲ್ರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ IPLನ ಮೂರನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಇದು RR ವರ್ಸಸ್ CSK ಮ್ಯಾಚ್ ಇತ್ತು. ಇದು ಒನ್ ಸೈಡ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಇದು ಬಾಸ್ಪರಾ ಕ್ರಿಕೆಟ್ ಸ್ಟೇಡಿಯಂ ಗುವಾಹಟಿಲಿ ನಡೀತು, ಅಸ್ಸಾಮಲ್ಲಿ. RR ಎರಡು ಹೋಮ್ ಗ್ರೌಂಡ್ ಹೊಂದಿದ್ದಾರೆ, ಒಂದು ಗುವಾಹಟಿ, ಒಂದು ರಾಜಸ್ಥಾನ. ಸೊ ಇದು ಎರಡನೇ ಹೋಮ್ ಗ್ರೌಂಡಲ್ಲಿ ಅವ್ರದ್ದು ಮ್ಯಾಚ್ ನಡೀತು. ಹಾಗೆ ಟಾಸ್ ಕೂಡ RR ವಿನ್ ಆಗಿ ಚೇಸಿಂಗ್ ಕೂಡ ಆಯ್ಕೆ ಮಾಡ್ಕೊಂಡು ಅಂತ ಹೇಳ್ಬೋದು. ಈ ಸಲ ಯಾರ್ಯಾರು ಟಾಸ್ ವಿನ್ ಆಗಿದ್ರೆ 3 ಮ್ಯಾಚಲ್ಲಿ ಚೇಸಿಂಗ್ ಆಯ್ಕೆ ಮಾಡಿಕೊಂಡು 3 ಮ್ಯಾಚ್ಗಳು ಚೇಸಿಂಗಲ್ಲೇ ವಿನ್ ಆದರು ಅಂತ ಹೇಳ್ಬೋದು. ಇನ್ನು CSK ಅವರು ಒಂದು ನಿರಾಶಾದಾಯಕ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. 19.4 ಓವರ್ಗಳಲ್ಲಿ ಕೇವಲ 127 ರನ್ಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಎಲ್ಲೂ ಒಂದು ಉತ್ತಮ ಪ್ರದರ್ಶನ ಯಾರಿಂದನೂ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಕೇವಲ 6 ರನ್ನಿಗೆ ಔಟ್ ಆದರು. ಋತುರಾಜ್ ಗಾಯಕ್ವಾಡ್ 6 ರನ್ನು, ಆಯುಷ್ ಮಾತ್ರ ಅದು ಗೋಲ್ಡನ್ ಡಕ್ ಔಟ್ ಆದರು. ಮ್ಯಾಥ್ಯೂ ಶಾರ್ಟ್ಸ್ ಅವರು ಕೇವಲ 2 ರನ್ನಿಗೆ ಔಟ್ ಆದರು. ಸರ್ಫರಾಜ್ ಖಾನ್ ಅವರು 17 ರನ್ ಹೊಡೆದ್ರು. ಕಾರ್ತಿಕ್ ಶರ್ಮಾ ಒಂದು ಯಂಗ್ಸ್ಟಾರ್ 18 ರನ್ನು ಕಾಂಟ್ರಿಬ್ಯೂಷನ್ ಕೊಟ್ಟರು. ಶಿವಮ್ ದುಬೆ ಅವರು 6 ರನ್ನಿಗೆ ಔಟ್ ಆದರು. ಇನ್ನು ಜೆಮ್ಮಿ ಓವರ್ಟನ್ ಒಬ್ಬರೇ ಇಂಗ್ಲೆಂಡ್ ಬ್ಯಾಟ್ಸ್ಮನ್ನು 36 ಬಾಲಿಗೆ 43 ರನ್ ಹೊಡೆದು ಒಂದು ಒಳ್ಳೆ ಪೈಪೋಟಿ ರನ್ ಕಲೆ ಆಗ್ತದೆ ಅಂತ ಹೇಳ್ಬೋದು. ಇನ್ನು ನೂರ್ ಅಹ್ಮದ್ 1 ರನ್, ಮ್ಯಾಟ್ ಹೆನ್ರಿ 5 ರನ್ ಕೊಟ್ಟರು. ಇನ್ನು ಕಂಬೋಜ್ ಅವರು ಲಾಸ್ಟಿಗೆ ಒಂದು ಓವರ್ಟನ್ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು. 10 ಬಾಲಿಗೆ 7 ರನ್ ಹೊಡೆದು ನಾಟ್ ಔಟ್ ಆಗಿದೆ ಅಂತ ಹೇಳ್ಬೋದು. ಓವರಾಲ್ ಒಂದು ನಿರಾಶಾದಾಯಕ ಬ್ಯಾಟಿಂಗ್ ಪ್ರದರ್ಶನ ಆಗಿತ್ತು CSK ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಜೋಶ್ ಆರ್ಚರ್ ಅವರು 2 ವಿಕೆಟ್ ತೊಗೊಂಡ್ರು. ಹಾಗೆ ಸೌತ್ ಆಫ್ರಿಕನ್ ಬಾಲರ್ ನಂಟರ್ ಬರ್ಗರ್ ಅವರು 4 ಓವರಿಗೆ 26 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಹಾಗೆ ಈ ಬಾಲಿಂಗ್ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ವಿಶೇಷ ಅಂದರೆ ಈ ಒಂದು ಬ್ಯಾಟಿಂಗ್ ರನ್ ಹೊಳೆಯ IPL ಇಲ್ಲಿ ಕೂಡ 3 ಮ್ಯಾಚ್ ಪಂದ್ಯಶ್ರೇಷ್ಠಗಳು ಬಾಲರೇ ಪಡ್ಕೊಂಡಿರೋದೊಂದು ವಿಶೇಷ ಆಗಿದೆ. ಹಾಗೆ ಇನ್ನು ಬ್ರಿಜೇಶ್ ಶರ್ಮಾ ಅವರು ಡೆಬ್ಯೂಟ್ ಮಾಡಿ 1 ವಿಕೆಟ್ ತೊಗೊಂಡ್ರು. ಸಂದೀಪ್ ಶರ್ಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಾಲರ್ 1 ವಿಕೆಟ್. ರವಿ ಬಿಷ್ಣಾಯ್ 1 ವಿಕೆಟ್ ತೊಗೊಂಡ್ರು. ರವೀಂದ್ರ ಜಡೇಜಾ ಅವರು 2 ವಿಕೆಟ್ ತೊಗೊಂಡ್ರು. ರವೀಂದ್ರ ಜಡೇಜಾ ಅವರು ಒಳ್ಳೆ ಒಂದು ಫಸ್ಟ್ ಓವರಲ್ಲೇ 2 ವಿಕೆಟ್ ತೊಗೊಂಡು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅವರ ಓಲ್ಡ್ ಟೀಮ್ ವಿರುದ್ಧ ಅಂತ ಹೇಳ್ಬೋದು. ಇನ್ನು ಪಾರ್ಟ್ನರ್ಶಿಪ್ ಯಾರ್ದು ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬಂದಿಲ್ಲ. ಕೊನೆಯಲ್ಲಿ ಜೆಮ್ಮಿ ಓವರ್ಟನ್ ಮತ್ತು ಕಂಬೋಜ್ ಅವ್ರದ್ದು 33 ರನ್ 26 ಬಾಲಿಗೆ ಅದೇ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು. ಇನ್ನು ಚೇಸಿಂಗ್ ಬೆನ್ನತ್ತಿದ ರಾಜಸ್ಥಾನ ಅವರು ಒಂದು ಈಸಿಯಾಗಿ ಮ್ಯಾಚ್ ಇನ್ನಾಗಿ ಒಳ್ಳೆ ರನ್ ರೇಟ್ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. 12.1 ಓವರ್ಗಳಲ್ಲಿ 128 ರನ್ ಹೊಡೆದು 2 ವಿಕೆಟ್ ಪಡ್ಕೊಂಡು. ಇನ್ನು ಯಶಸ್ವಿ ಜೈಸ್ವಾಲ್ ಅವರ ನಾಟ್ ಔಟ್ ಆಗದೆ 36 ಬಾಲಿಗೆ 38 ಹೊಡೆದ್ರು. ಆದರೆ ಯಂಗ್ಸ್ಟಾರ್ ವೈಭವ್ ಸೂರ್ಯವಂಶಿ ತಾನು ಎಂಥ ಗನ್ ಪ್ಲೇಯರ್ ಅಂತ ಮತ್ತೆ ಒಂದು ಸಲ ಪ್ರೂವ್ ಮಾಡಿದ್ರು. 17 ಬಾಲಿಗೆ 52 ರನ್ ಹೊಡೆದ್ರು. ಇದರಲ್ಲಿ 4 4 ಹಾಗೆ 5 6 ಇತ್ತು. ಥರ್ಡ್ ಫಾಸ್ಟೆಸ್ಟ್ 50 ಕೂಡ ಹೊಡೆದ್ರು ಅಂತ ಹೇಳ್ಬೋದು IPLಲ್ಲಿ. ಇನ್ನು ಧ್ರುವ್ ಜುವೆಲ್ ಅವರು 9 ಬಾಲಿಗೆ 18 ರನ್ ಹೊಡೆದು ಬೇಗ ಔಟ್ ಆದರು. ಇನ್ನು ರಿಯಾನ್ ಪರೇಗ ಕ್ಯಾಪ್ಟನ್ ಅವರು 11 ಬಾಲಿಗೆ 14 ರನ್ ಹೊಡೆದ್ರು. ಇದು ಫುಲ್ ಟೈಮ್ ಕ್ಯಾಪ್ಟನ್ಗೆ ಅವ್ರ ಫಸ್ಟ್ ಮ್ಯಾಚ್ ಕೂಡ ಆಗಿತ್ತು. ಒಳ್ಳೆ ಒಂದು ಕ್ಯಾಪ್ಟನ್ಸಿ ಕೂಡ ಮಾಡೋದು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಕಂಬೋಜ್ ಮಾತ್ರ 3 ಓವರಿಗೆ 27 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಮ್ಯಾಟ್ ಹೆನ್ರಿ ತುಂಬ ಕಾಸ್ಟ್ಲಿ ಆದರು ಅಂತ ಹೇಳ್ಬೋದು. ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆ ಪ್ರದರ್ಶನ ಬಂದಿಲ್ಲ ಬಾಲಿಂಗ್ನಲ್ಲಿ ಅಂತ ಹೇಳ್ಬೋದು. ಓವರಾಲ್ ಆಗಿ RR ಒಂದು ಒಳ್ಳೆ ಓಪನಿಂಗ್ ಪಡ್ಕೊಂತ. ಹಾಗೆ CSK ಅವರು ತುಂಬ ವೀಕಾಗಿ ಕಾಣ್ತಾ ಇದ್ದಾರೆ ಬ್ಯಾಟಿಂಗ್ ಹಾಗೆ ಬಾಲಿಂಗ್ ಲೈನಪ್ಪಲ್ಲಿ ಅಂತ ಹೇಳ್ಬೋದು. ಧೋನಿ ಕೂಡ ಆಡಲಿಲ್ಲ, ತುಂಬ ಆಫ್ಟರ್ ಲಾಂಗ್ ಟೈಮ್ ಧೋನಿ ಕೂಡ ಇನ್ಕ್ಲೂಡ್ ಆಗಿರಲಿಲ್ಲ ಅಂತ ಹೇಳ್ಬೋದು ಟೀಮಲ್ಲಿ. ಪಾಯಿಂಟ್ಸ್ ಟೇಬಲಲ್ಲಿ RR ಅವರಿಗೆ ಫಸ್ಟ್ ಪೊಸಿಷನ್ ಹೊಡೆದು ಪ್ಲಸ್ 4.171 ರನ್ ರೇಟ್ ಕೂಡ ಹೊಂದಿದ್ದಾರೆ ಅಂತ ಹೇಳ್ಬೋದು. ಒಂದು ರನ್ ರೇಟ್ ಹೊಂದಿರೋದು ಕೂಡ ಒಂದು ಒಳ್ಳೆ ಲಾಸ್ಟಿಗೆ ಹೆಲ್ಪ್ ಆಗುತ್ತೆ, ಒಳ್ಳೆ ರನ್ ರೇಟ್ ಹೊಂದಿರೋದು. ಹಾಗೆ CSK ನೆಗೆಟಿವ್ ಏನಂದರೆ ಅವರು -4.171 ಹೊಂದಿದ್ದಾರೆ. ಸೊ ಇನ್ ಕೇಸ್ 4th ಪ್ಲೇಸಿಗೆ ಕ್ವಾಲಿಫೈ ಆಗಬೇಕಾದ್ರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದ್ರ ಬಗ್ಗೆನೂ ಅವ್ರು ಗಮನ ಹರಿಸ್ಬೇಕಾಗಿತ್ತು. ಓವರಾಲ್ ಆಗಿ ಇದೊಂದು ಒಳ್ಳೆಯ ಮ್ಯಾಚ್ ಆಗಿತ್ತು. RR ಅವರು ತುಂಬ ಈಸಿಯಾಗಿ ವಿನ್ ಆಗಿಬಿಟ್ರು ಅಂತ ಹೇಳ್ಬೋದು. ಇನ್ನು ನಂಟರ್ ಬರ್ಗರ್ ಕೂಡ ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟು ಮ್ಯಾಚ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಮೋಸ್ಟ್ ಎಗೇನ್ಸ್ಟ್ CSK IPLಲ್ಲಿ RR ಅವರು ಮುಂದೆ ಇದ್ದಾರೆ. ಮುಂಬೈ ಅವರು 21 ಮ್ಯಾಚ್ ವಿನ್ ಆಗಿದ್ದಾರೆ. ಪಂಜಾಬ್ ಅವರು RR ಅವರು 16 ಮ್ಯಾಚ್ ವಿನ್ ಆಗಿದ್ದಾರೆ. RCB ಅವರು 13, DC 12, KKR 11 ಮ್ಯಾಚ್ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು 2020ರಿಂದ ರಾಜಸ್ಥಾನ್ ರಾಯಲ್ಸ್ ಅವರು 9 ಮ್ಯಾಚ್ ವಿನ್ ಆಗಿದ್ದಾರೆ 11 ಮ್ಯಾಚಲ್ಲಿ CSK ವಿರುದ್ಧ. ಒಂದು CSK ವಿರುದ್ಧ ಒಳ್ಳೆ ಪ್ರದರ್ಶನ ಕೊಡ್ತಾರೆ ಅಂತ ಹೇಳ್ಬೋದು RR ಅವರು. ಇನ್ನು 120 ಪ್ಲೇಸ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ತಾರೆ. ಲೀಸ್ಟ್ ಓವರ್ ತೊಗೊಂಡಿದ್ರಲ್ಲಿ ಇದು ಒಂದು 4th ಪ್ಲೇಸಿಗೆ ಬರುತ್ತೆ. 12.1 ಓವರಲ್ಲಿ ಕಂಪ್ಲೀಟ್ ಮಾಡಿದ್ರು. ಮೊದಲು SRH ವರ್ಸಸ್ LSGಯಲ್ಲಿ SRH ಅವರು ಕೇವಲ 9.4 ಓವರ್ಗಳಲ್ಲಿ ಕಂಪ್ಲೀಟ್ ಮಾಡಿದ್ರು 166 ಟಾರ್ಗೆಟ್ನ ಅಂತ ಹೇಳ್ಬೋದು. ಇನ್ನು 47 ಬಾಲ್ ರಿಮೈನಿಂಗ್ ಇತ್ತು. ಇದು RRದು ಸೆಕೆಂಡ್ ಹೆವಿಯೆಸ್ಟ್ ಡಿಫೀಟ್ ಫಾರ್ CSK ಅಂತ ಹೇಳ್ಬೋದು. ಆ್ಯಂಡ್ ಬಿಗ್ಗೆಸ್ಟ್ ವಿನ್ ಫಾರ್ RR ಆ್ಯಂಡ್ ಸೆಕೆಂಡ್ ಹೆವಿಯೆಸ್ಟ್ ಡಿಫೀಟ್ ಫಾರ್ CSK ಅಂತ ಹೇಳ್ಬೋದು. ಅವರು 59 ಬಾಲ್ ಮೇಲೆ ಸೋತಿದ್ರು ಒಂದ್ಸಲ KKR ಮೇಲೆ ಚಿಪಾಕಲ್ಲಿ ಇನ್ ಟರ್ಮ್ಸ್ ಆಫ್ ಬಾಲ್ಸ್ ಲಾಸ್ಟ್ IPLಲ್ಲಿ. ಸೊ ಇದು ಸೆಕೆಂಡ್ ಅವ್ರದ್ದು ಹೆವಿಯೆಸ್ಟ್ ಡಿಫೀಟ್ ಬಾಲಿಂಗಲ್ಲಿ ಇನ್ ಟರ್ಮ್ಸ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಒಳ್ಳೆ ಸೀರೀಸ್ ಸ್ಟಾರ್ಟ್ ಆಗಿದೆ IPL ಅಂತ ಹೇಳ್ಬೋದು. ಇನ್ನು ಇವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಇದೆ, 4th ಮ್ಯಾಚು. ಇದು ಮಹಾರಾಜ ಯದುವೀರ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಮೌಲಾಪುರ್, ನ್ಯೂ ಚಂಡೀಗಢಲ್ಲಿದೆ. ಇದು ಪಂಜಾಬ್ಗೆ
ಅದು ಹೋಮ್ ಗ್ರೌಂಡ್ ಆಗಿದೆ. ಹೇಗೆ ಹೋಗುತ್ತೆ ನೋಡೋಣ. ಎರಡು ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಹೋದ ಸಲ ರನ್ನರ್ ಅಪ್ ಬೇರೆ ಆಗಿದ್ದರು. ಪಂಜಾಬ್ ಶ್ರೇಯಸ್ ಅಯ್ಯರ್ ಕೂಡ ಕಂಬ್ಯಾಕ್ ಮಾಡ್ತಿದ್ದಾರೆ. ಹಾಗೆ ಶುಭ್ಮನ್ ಗಿಲ್ ಅವರು ಆಫ್ಟರ್ T20 ಸ್ಕ್ವಾಡಿಂದ ಎಕ್ಸಿಟ್ ಆದಮೇಲೆ ಈಗ ಅವರಿಗೊಂದು ಪ್ರೂವ್ ಮಾಡ್ಕೊಳಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಗಿದೆ ಅಂತ ಹೇಳ್ಬೋದು. ನೋಡೋಣ ಹೇಗೆ ಹೋಗುತ್ತೆ ಮ್ಯಾಚ್ ಅಂತ. ಧನ್ಯವಾದಗಳು.